ವೈದ್ಯರು, ನರ್ಸ್ಗಳು, ಆರೋಗ್ಯ ಇಲಾಖೆಯಲ್ಲಿ ಯಾರಿಗೆಲ್ಲ ಕೆಲಸ ಮಾಡ್ತಾರೆ ಸಿಬ್ಬಂದಿ, ಅವರು ಫಸ್ಟ್ ಲೈನ್ ಅಲ್ಲಿ ನಿಂತಿರ್ತಾರೆ ಕೊರೋನಾ ವಿರುದ್ಧ ಯುದ್ಧದಲ್ಲಿ ಹೋರಾಟ ಮಾಡುವಲ್ಲಿ. ಅವರಿಗೆ ಬೇಗ ಇದರ ಎಫೆಕ್ಟ್ ಆಗುತ್ತೆ, ಅಟ್ಯಾಕ್ ಆಗುವಂತ ಚಾನ್ಸಸ್ ಇರುತ್ತೆ ವೈರಸ್. ಇವರಿಗೆ PPE ಕಿಟ್ ಅಂತ ಪ್ರೊವೈಡ್ ಮಾಡ್ತಾರೆ. ಆದ್ರೆ ಈ ಕಿಟ್ ಇನ್ನೂ ಕೂಡ ಪ್ರೊವೈಡ್ ಆಗಿಲ್ವಂತೆ. ಸುರಕ್ಷತಾ ದೃಷ್ಟಿಯಿಂದ PPE ಕಿಟ್ ಅನ್ನ ಕೊಡಬೇಕಾಗಿತ್ತು, ಆದ್ರೆ ಇದುವರೆಗೂ ಕೊಟ್ಟಿಲ್ಲ ಅಂತ ಒಂದು ಆರೋಪ ಈಗ ಕೇಳಿ ಬರ್ತಾ ಇರೋದು. ಕೊರೋನಾ ವಿರುದ್ಧ ಸಮರ ಮಾಡುವಾಗ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಸುರಕ್ಷತಾ ಕಿಟ್. ಆದ್ರೆ ಈ ಕಿಟ್ ಅನ್ನೇ ಇದೀಗ ಕೊಟ್ಟಿಲ್ವಂತೆ. ಆರೋಗ್ಯ ಇಲಾಖೆ ಯಾಕೋ ಈ ಕಿಟ್ ನೀಡುವಲ್ಲಿ ಮೀನಾಮೇಷ ಎಣಿಸ್ತಾ ಇದೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಇಂಥವ್ರಿಗೆ, ಯಾಕಂದ್ರೆ ಐಸೋಲೇಷನ್ ವಾರ್ಡ್ ನಲ್ಲಿ ಯಾರೆಲ್ಲ ಚಿಕಿತ್ಸೆ ಕೊಡ್ತಾ ಇರ್ತಾರೆ ರೋಗಿಗಳಿಗೆ, ಈ ವೈರಸ್ ಅಟ್ಯಾಕ್ ಆದವರಿಗೆ, ಅಂತವರಿಗೆ ಈ ಕಿಟ್ ಅನ್ನ ಪ್ರೊವೈಡ್ ಮಾಡಲೇಬೇಕಾಗುತ್ತೆ. ಇಲ್ಲ ಅಂದ್ರೆ ಅವ್ರಿಗೂ ಕೂಡ ಈ ಸೋಂಕು ಬೇಗ ತಗುಲುತ್ತೆ. ಅದಕ್ಕೋಸ್ಕರನೇ ಈ ಕಿಟ್ ಅನ್ನ ಪ್ರೊವೈಡ್ ಮಾಡೋದು. ಆದ್ರೆ ಈಗ ಕಿಟ್ ಅನ್ನ ಕೊಡೋದಕ್ಕೇನೆ ಹಿಂದೇಟ್ ಹಾಕ್ತಾ ಇದೆ ಆರೋಗ್ಯ ಇಲಾಖೆ. ಯಾಕೋ ಮೀನಾಮೇಷ ಎಣಿಸ್ತಾ ಇದೆ. 30% ಸಿಬ್ಬಂದಿ ಈಗ ಕೊರತೆ ಇದೆಯಂತೆ. ಇರುವಂತ ವೈದ್ಯಕೀಯ ಸಿಬ್ಬಂದಿಗೆ PPE ಕಿಟ್ಗಳೆಲ್ಲ ಕೊರತೆ ಆಗ್ಬಿಟ್ಟಿದೆ, ಕೊಡ್ತಾ ಇಲ್ಲ. ಸೋಂಕು ಹರಡುವಂತ ಭೀತಿಯಲ್ಲಿ ವೈದ್ಯಕೀಯ ಸಿಬ್ಬಂದಿ ಸದ್ಯಕ್ಕೆ ಇದ್ದಾರೆ. ಈಗ ನಮಗೆ ಸೋಂಕು ಹರಡುತ್ತೆ ಅಂತ ಅಂದ್ಮೇಲೆ ಯಾರು ಹೋಗಿ ಕೆಲಸ ಮಾಡ್ತಾರೆ? ಐಸೋಲೇಷನ್ ವಾರ್ಡ್ ಅಲ್ಲಿ ಯಾರು ಕಾಲಿಡೋದಕ್ಕೆ ಇಷ್ಟಪಡ್ತಾರೆ? ಜಿಲ್ಲಾ ತಾಲೂಕು ಮಟ್ಟದಲ್ಲಿ PPE ಕಿಟ್ಗಳ ಕೊರತೆ ಇದೆಯಂತೆ. ಶಂಕಿತರಿಗೆ ಚಿಕಿತ್ಸೆ ನೀಡುವಲ್ಲಿ ವೈದ್ಯಕೀಯ ಸಿಬ್ಬಂದಿಗೆ ಒಂಥರ ಆತಂಕ ಸಹಜವಾಗಿ ಆಗೇ ಆಗುತ್ತೆ. ಈಗ ಒಂದ್ ಕಡೆ ಅವ್ರ ಲೈಫ್ ರಿಸ್ಕ್ ಇಟ್ಕೊಂಡೇ ಅವ್ರು ಕೆಲಸ ಮಾಡ್ತಿರೋದು. ಅಂತದ್ರಲ್ಲಿ ಈಗ ಪರ್ಸನಲ್ ಪ್ರೊಟೆಕ್ಷನ್ ಕಿಟ್ ಕೊಡ್ಲಿಲ್ಲ ಅಂದ್ರೆ ಸರ್ಕಾರ, ಆರೋಗ್ಯ ಇಲಾಖೆ ಅವ್ರು ತಾನೇ ಏನ್ ಮಾಡಕ್ ಸಾಧ್ಯ? ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸೌಮ್ಯ ಕಳಸ. ಸೌಮ್ಯ ಕಳಸ, ನಾನು ಆಗ್ಲೇ ಹೇಳ್ತಿದ್ದೆ, ಫಸ್ಟ್ ಲೈನ್ ಅಲ್ಲೇ ಈ ಆರೋಗ್ಯ ಇಲಾಖೆ ಸಿಬ್ಬಂದಿ ಇರ್ತಾರೆ. ಐಸೋಲೇಷನ್ ವಾರ್ಡ್ಗೆ ಹೋಗೋಕೆ ಅವರಿಗೆ PPE ಬೇಕೇ ಬೇಕಾಗುತ್ತೆ. ಸೊ ಇಂಥದ್ರಲ್ಲಿ ಈಗ ಆರೋಗ್ಯ ಇಲಾಖೆ ಯಾಕೆ ಮೀನಾಮೇಷ ಎಣಿಸ್ತಾ ಇದೆ? ಈ ಕಿಟ್ ಸ್ವಲ್ಪ ಕಡಿಮೆ ಇದೆ ಅಂತ ನಾವು ಕೇಳ್ಪಟ್ಟಿದ್ವಿ, ಅದೇನಾ ಕಾರಣ? ಹೌದು ಶರ್ಮಿತಾ, ಎಷ್ಟು ಅವಶ್ಯಕತೆ ಇದೆಯೋ ಅದಕ್ಕಿಂತ ಕಡಿಮೆನೇ ಇದೆ. ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಎಷ್ಟು ತುಂಬಾ ದೊಡ್ಡ ಸ್ಕೇಲ್ ನಲ್ಲಿ ಆಗ್ತಾ ಇಲ್ಲ. ಎಲ್ಲ ಕಡೆ ಇಂಡಸ್ಟ್ರೀಸ್ ಕ್ಲೋಸ್ ಆಗಿರೋದು ಒಂದು, ಜೊತೆಗೆ ಬೇಕಾಗಿರುವಂತಹ ರಾ ಮಟೀರಿಯಲ್ಸ್ ನಾವು ಬಹಳ ಬೇರೆ ದೇಶಗಳಿಂದಲೇ ಆಮದು ಮಾಡ್ಕೊಳ್ತಾ ಇದ್ವಿ. ನಮ್ಮ ದೇಶದಲ್ಲೇ ತಯಾರಾಗುವಂತಹ ಪ್ರಮಾಣ ತುಂಬಾ ಕಡಿಮೆ ಇತ್ತು. ಈಗ ದಿಢೀರ್ ಅಂತ ಇಡೀ ದೇಶಕ್ಕೆ ಸಪ್ಲೈ ಮಾಡುವಷ್ಟು ಆರ್ಡರ್ ಬಂದಿದ್ರು ಕೂಡ ಅದನ್ನು ಪೂರೈಸುವಂತಹ ಶಕ್ತಿ ಇಲ್ಲಿರುವಂತಹ ಇಂಡಸ್ಟ್ರೀಸ್ಗೆ ಇಲ್ಲ. ಹಾಗಾಗಿ ನಿಧಾನಕ್ಕೆ ಸ್ವಲ್ಪವೇ ಎಲ್ಲ ರಾಜ್ಯಗಳಿಗೂ ಹಂಚ್ತಾ ಇರುವಂತದ್ದು. ಇರುವಂತಹ ಕಿಟ್ಗಳಲ್ಲಿ ಅತ್ಯಂತ ಅವಶ್ಯಕವಾಗಿ ಎಲ್ಲೆಲ್ಲಿ ಬೇಕು ಅಲ್ಲಿ ಮೊದಲಿನ ಆದ್ಯತೆ ಮೇಲೆ ಕೊಡ್ತಾ ಇದ್ದಾರೆ. ಈಗ ಯಾರು ನೇರವಾಗಿ ಪಾಸಿಟಿವ್ ಇರುವಂತಹ ಪೇಷಂಟ್ಸ್ ನ ಟ್ರೀಟ್ ಮಾಡೋದಕ್ಕೆ ಹೋಗ್ತಾರೆ ಫ್ಯಾಕಲ್ಟಿ, ಅವರಿಗೆ ಫಸ್ಟ್ ಕೊಡ್ತಾರೆ. ಆ ನಂತರ ಏನು ಬ್ಲಡ್ ಸ್ಯಾಂಪಲ್ಸ್ ನ ಡ್ರಾ ಮಾಡುವಂತವ್ರು ಇರ್ಬೋದು, ಅಥವಾ ಈ ಫೀವರ್ ಕ್ಲಿನಿಕ್ ಗಳಲ್ಲಿ ಕೂಡ PPE ಕಿಟ್ಗಳ ಬಳಕೆ ಆಗ್ತಾ ಇದೆ ಅಂತ ಕಡೆ ಕೊಡೋದು, ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಮೊದಲು ಎಲ್ಲರಿಗೂ ಸಪ್ಲೈ ಮಾಡ್ತಾ ಇದ್ದಂತಹ PPE ಕಿಟ್ಗಳು ಒಂದೇ ರೀತಿಯದ್ದಾಗಿರ್ತಿತ್ತು. ಅಂದ್ರೆ ಆಲ್ಮೋಸ್ಟ್ ಒಂದು 14 ಕಾಂಪೊನೆಂಟ್ಸ್ ಇರ್ತಾ ಇತ್ತು ಒಂದು ಕಿಟ್ ನಲ್ಲಿ, ತಲೆಯಿಂದ ಕಾಲ್ವರೆಗೆ ಅವರು ಬಳಸುವಂತಹ ಎಲ್ಲಾ ವಸ್ತುಗಳದ್ದು. ಆದ್ರೆ ಈಗ ಅಭಾವ ಇರೋದ್ರಿಂದ ತುಂಬಾ ಸ್ಮಾರ್ಟ್ ಆಗಿ ಇದನ್ನ ಬಳಸಬೇಕು, ಇರುವಂತದನ್ನೇ ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಫೀವರ್ ಕ್ಲಿನಿಕ್ ಗಳಲ್ಲಿರ್ಬೋದು, ಅಥವಾ ಈ ಲ್ಯಾಬ್ ಗಳಲ್ಲಿ ಕೇವಲ ಸ್ಯಾಂಪಲ್ಸ್ ನ ಡ್ರಾ ಮಾಡುವಂತವ್ರು ಬಳಸುವಂತಹ PPE ಕಿಟ್ಗಳಿರ್ಬೋದು, ಇವನ್ನೆಲ್ಲ ಬೇರೆ ಮಾಡಲಾಗಿದೆ. ಅಂದ್ರೆ ಅವ್ರು ಬಳಸುವಂತಹ ಕಿಟ್ ನಲ್ಲಿ ಸುಮಾರು 8 ರಿಂದ 10 ಕಾಂಪೊನೆಂಟ್ಸ್ ಮಾತ್ರ ಇರುತ್ತೆ. ನೇರವಾಗಿ ವೈದ್ಯರು ಯಾರ್ಯಾರು ಹೋಗಿ ಪಾಸಿಟಿವ್ ಪೇಷಂಟ್ಸ್ ನ ಟ್ರೀಟ್ ಮಾಡ್ತಾರೆ ಆ ಒಂದು ವೈದ್ಯರಿಗೆ ಕೊಡುವಂತಹ ಕಿಟ್ಸ್ ಮಾತ್ರ 14 ಕಾಂಪೊನೆಂಟ್ಸ್ ಇರುವಂತದ್ದು. ಸೊ ಈ ರೀತಿ ಸಮರ್ಪಕವಾಗಿ ಎಲ್ಲೆಲ್ಲಿ ಬಳಸೋದಕ್ಕೆ ಸಾಧ್ಯವೋ ಆ ಎಲ್ಲಾ ಕಾಂಪೊನೆಂಟ್ಸ್ ನಲ್ಲಿ ಕೆಲವೊಂದಷ್ಟು, ಈಗ ಗಾಗಲ್ಸ್ ಇರ್ಬೋದು ಅಥವಾ ಕೆಲವು ಶೂಸ್ ಇರ್ಬೋದು, ಇವನ್ನ ಒಬ್ರು ಬಳಸಿದ ನಂತರ ಅದನ್ನ ಸ್ಯಾನಿಟೈಸ್ ಮಾಡಿ ಮತ್ತೊಬ್ರು ಬಳಸೋದಕ್ಕೂ ಕೂಡ ಅವಕಾಶ ಇರುತ್ತೆ. ಸೊ ಆ ತರ ಎಲ್ಲ ಮಾಡೋದಕ್ಕೆ ಸಾಧ್ಯನಾ ಅಂತ ಅದನ್ನು ಕೂಡ ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆ ಕಡೆಯಿಂದ ಮಾಡ್ಲಾಗ್ತಾ ಇದೆ. ಯಾವ್ಯಾವ್ದು ರೀಯೂಸಬಲ್ ಇದೆ ಅದನ್ನ ಪ್ರಾಪರ್ ಆಗಿ ಸ್ಯಾನಿಟೈಸ್ ಮಾಡಿ ಪ್ರೋಟೋಕಾಲ್ ಮೂಲಕ, ಆ ಮೂಲಕ ಮತ್ತೊಬ್ರು ಬಳಸೋ. ಅಂದ್ರೆ ಸದ್ಯಕ್ಕೆ ಹೊಸ ಕಿಟ್ಗಳು ಏನು ಬರಬೇಕಾಗಿದ್ವು ಇನ್ನೂ ಬಂದಿಲ್ಲ. ಆ ಕಿಟ್ಗಳು ಬಂದ ನಂತರ ಸರಿ ಹೋಗುತ್ತೆ. ಅಲ್ಲಿವರೆಗೂ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಇದನ್ನ ಮಾಡೋದು ಹೇಗೆ ಅಂತ. ಮತ್ತೊಂದು ವಿಚಾರ, ವೈದ್ಯರಿಗೆ ಮತ್ತೆ ಸಿಬ್ಬಂದಿಗೆ ಇರುವಂತಹ ಆತಂಕ ಮತ್ತು ಭಯ ಇದಂತೂ 100% ನಿಜ. ಯಾಕೆಂದ್ರೆ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ, ವಿಕ್ಟೋರಿಯಾ ಆಸ್ಪತ್ರೆ ಇರ್ಬೋದು ಅಥವಾ ಖಾಸಗಿ ಆಸ್ಪತ್ರೆಗಳಲ್ಲಿ ಇರ್ಬೋದು, ಶಂಕಿತರು ಅಂತ ಯಾರ್ಯಾರು ಬರ್ತಾರೆ ಅವರ ರಿಸಲ್ಟ್ ಪಾಸಿಟಿವ್ ಬರುತ್ತಾ ನೆಗೆಟಿವ್ ಬರುತ್ತಾ ಅಂತ ಆಗ್ಲೇ ಗೊತ್ತಿರೋದಿಲ್ಲ. ಅಂತ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಟ್ರೀಟ್ ಮಾಡುವಂತಹ ಡಾಕ್ಟರ್ಸ್ ಇರ್ಬೋದು, ನರ್ಸ್ಗಳಿರ್ಬೋದು, ಅವರಲ್ಲೇ ಆ ಸ್ಟಾಫ್ ಅಲ್ಲೇ ಅನೇಕರು ಡಯಾಬಿಟಿಕ್ ಇದ್ದಾರೆ ಅಥವಾ ಬೇರೆ ಒಂದು ಕೋಮಾರ್ಬಿಡ್ ಕಂಡೀಷನ್ಸ್ ಇರೋರಿದ್ದಾರೆ.
ಸೊ ಅವರಿಗೆ ಇನ್ನು ಹೆಚ್ಚಿನ ಒಂದು ಆತಂಕ ಇರುತ್ತೆ. ನಮಗೆ ಕೋಮಾರ್ಬಿಡ್ ಕಂಡೀಷನ್ಸ್ ಇದೆ, ಸೊ ನಮ್ಮ ರಿಸ್ಕ್ ಜಾಸ್ತಿ ಇದೆ ಅಂತ ಅವ್ರಿಗೆ ಗೊತ್ತು. ಆದ್ರೂ ಕೂಡ ಏನು ಮಾಡಲು ಸಾಧ್ಯವಾಗದಂತಹ ಪರಿಸ್ಥಿತಿ, ಯಾಕೆಂದ್ರೆ ಇರುವಂತಹ ಸ್ಟಾಫ್ ತುಂಬಾ ಶಾರ್ಟೇಜ್ ಇರೋದ್ರಿಂದ ಯಾರ್ಯಾರಿದಾರೋ ಅವರೆಲ್ಲರೂ ಫುಲ್ ಟೈಮ್ ಕೆಲಸ, ಅದು ಡಬಲ್ ಶಿಫ್ಟ್ ಕೆಲಸಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಸೌಮ್ಯ ಕಳಸ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಹುಬ್ಬಳ್ಳಿ ಧಾರವಾಡ ಫುಲ್ ಲಾಕ್ ಡೌನ್ ಆಗಿದೆ. ಅಗತ್ಯ ಸಾಮಗ್ರಿ ಖರೀದಿಗೆ ಮಾತ್ರ ಅಲ್ಲಿ ಅವಕಾಶವನ್ನ ಜಿಲ್ಲಾಡಳಿತ ಮಾಡಿಕೊಟ್ಟಿದೆ. ಮನೆ ಮನೆಗೆ ತೆರಳಿ ವ್ಯಾಪಾರಿಗಳಿಂದ ತರಕಾರಿ ಮಾರಾಟ ಆಗ್ತಾ ಇದೆ. ಕಂಪ್ಲೀಟ್ ಆಗಿ ಲಾಕ್ ಡೌನ್ ಆಗಿದೆ. ಈಗ ಮಾರ್ಕೆಟ್ ಹೋಗೋದಕ್ಕೂ ಅವಕಾಶ ಇಲ್ಲ. ಈ ತಳ್ಳೋ ಗಾಡಿ ಮುಖಾಂತರ ಮತ್ತೆ ಆ ವಾರ್ಡ್ ನಲ್ಲಿ ಈಗ ವ್ಯಾಪಾರಸ್ಥರು ಹೋಗಿ ತರಕಾರಿ ಮಾರಾಟವನ್ನ ಮಾಡ್ತಾ ಇದ್ದಾರೆ. ಅಗತ್ಯ ಸಾಮಗ್ರಿ ಖರೀದಿಗೆ ಈಗ ಅವಕಾಶ ಮಾಡಿಕೊಟ್ಟಿದೆ ಜಿಲ್ಲಾಡಳಿತ. ನಾವು ನೋಡ್ತಾ ಇದೀವಲ್ಲ, ಈಗ ಮಾರ್ಕೆಟ್ ತರ ಇಲ್ಲ, ಮಾರ್ಕೆಟ್ ಗಳನ್ನ ಕ್ಲೋಸ್ ಮಾಡಿ ಆಯಾ ವಾರ್ಡ್ ಮಟ್ಟದಲ್ಲಿ ಏರಿಯಾದಲ್ಲಿ ಒಂದೊಂದು ಕಡೆ ಈಗ ವ್ಯಾಪಾರಸ್ಥರು ಕುತ್ಕೊಳ್ತಾರೆ. ಈ ರೀತಿಯಾಗಿ ಅಲ್ಲಿಗೆ ಹೋಗ್ಬೇಕು ಆ ಏರಿಯಾ ಜನ. ಇನ್ನೊಂದು ಕಡೆ ಕೊರೋನಾ ಎಫೆಕ್ಟ್ ನಿಂದ ನಿರ್ಗತಿಕರು ಕಂಗಾಲಾಗಿ ಹೋಗಿದ್ದಾರೆ. ಹುಬ್ಬಳ್ಳಿಯಲ್ಲಿ ನಿರ್ಗತಿಕರಿಗೆ ಜಿಲ್ಲಾಡಳಿತ ಆಶ್ರಯ ಕೊಟ್ಟಿದೆ. ಜಿಲ್ಲೆಯ 6 ಪರಿಹಾರ ಕೇಂದ್ರಗಳಲ್ಲಿ ಆಶ್ರಯವನ್ನ ಕಲ್ಪಿಸಿಕೊಟ್ಟಿದ್ದಾರೆ. 336 ಜನರಿಗೆ ಆಸರೆಯನ್ನ ಜಿಲ್ಲಾಡಳಿತ ಕೊಟ್ಟಿದೆ. ನಿರ್ಗತಿಕರ ಆರೋಗ್ಯ ತಪಾಸಣೆ ಮತ್ತೆ ಥರ್ಮಲ್ ಸ್ಕ್ರೀನಿಂಗ್ ಎಲ್ಲ ಟೈಮಿಂಗ್ ಆಗ್ತಾ ಇದೆ. ಊಟ ವಸತಿ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಮಾಡಿಕೊಟ್ಟಿದೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಹುಬ್ಬಳ್ಳಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಪರಶುರಾಮ್ ತಹಶೀಲ್ದಾರ್. ಈಗ ಎಲ್ಲ ಕಡೆ ಇದೇ ತರಾನೇ ಜಿಲ್ಲಾಡಳಿತ ಸ್ಟೆಪ್ ತಗೊಂಡಿರೋದು. ಮಾರ್ಕೆಟ್ ಅಂತ ಓಪನ್ ಮಾಡಿದ್ರೆ ಮತ್ತೆ ಜನ ಬರ್ತಾರೆ. ಆಯಾ ಏರಿಯಾಗಳಲ್ಲಿ ವಾರ್ಡ್ ಮಟ್ಟದಲ್ಲಿ ಒಂದಿಷ್ಟು ವ್ಯಾಪಾರಸ್ಥರನ್ನು ಕಳಿಸೋದು, ಅದೇ ಕೆಲಸ ಹುಬ್ಬಳ್ಳಿಯಲ್ಲೂ ಆಗಿದೆ. ಸೊ ಮತ್ತೆ ನಿರ್ಗತಿಕರಿಗೆ ಯಾವ ರೀತಿ ಜಿಲ್ಲಾಡಳಿತ ಅಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದೆ ಪರಶುರಾಮ್? ನಿಜ ಶರ್ಮಿತಾ, ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ಕಡೆ ದೊಡ್ಡ ಪ್ರಮಾಣದ ಮಾರುಕಟ್ಟೆಗಳು, ಸಂತೆಗಳು, ತರಕಾರಿ ಸಂತೆಗಳು ನಡೀತಾ ಇತ್ತು. ಸಾವಿರಾರು ಜನ ಒಂದ್ ಕಡೆ ಜಮಾಯಿಸ್ತಾ ಇದ್ರು. ಆದರೆ ಜಿಲ್ಲಾಡಳಿತ ಮತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಈ ಒಂದು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಆಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಹಲವಾರು ಬದಲಾವಣೆಗಳನ್ನು ಮಾಡಿತ್ತು. ಹುಬ್ಬಳ್ಳಿಯ ಹಳೆ ಬಸ್ ನಿಲ್ದಾಣ ಮತ್ತು ನೆಹರು ಮೈದಾನದಲ್ಲಿಯೂ ಕೂಡ ತರಕಾರಿ ಮಾರಾಟಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಆದರೆ ಅಲ್ಲಿ ಕೂಡ ಜನರು ಮುಗಿಬೀಳ್ತಾ ಇದ್ದಂತಹ ಕಾರಣದಿಂದಾಗಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಲಾಗದಕ್ಕೆ ಪರದಾಡುವಂಥ ಪರಿಸ್ಥಿತಿ ಇತ್ತು. ಹೀಗಾಗಿ ವಾರ್ಡ್ ವೈಸ್ ತರಕಾರಿಗಳನ್ನು ಪೂರೈಸಲು ಅನುಮತಿಯನ್ನು ಕೊಡಲಾಗಿದೆ. ದೃಶ್ಯದಲ್ಲಿ ಗಮನಿಸಬಹುದು, ಸಾಕಷ್ಟು ಜನರು ತರಕಾರಿಗಳನ್ನ ಹೊತ್ತುಕೊಂಡು ಬಂದು ಅಲ್ಲಲ್ಲಿ ಇಟ್ಟುಕೊಂಡು ಮಾರುವಂತದ್ದು ಕಾಣಿಸ್ತಾ ಇದೆ. ಬೈಕ್ಗಳ ಮೇಲೆ ಕೂಡ ತರಕಾರಿಯನ್ನ ತಂದು ಮಾರಾಟವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದೆಡೆ ವಾಹನಗಳಲ್ಲಿ, ಆಟೋಗಳಲ್ಲಿ, ಟಮ್ಟಮ್ಗಳಲ್ಲಿ ತರಕಾರಿಗಳನ್ನ ತೆಗೆದುಕೊಂಡು ಹೋಗಲಿಕ್ಕೆ ಅನುಮತಿ ಇದೆ. ಪ್ರತಿಯೊಂದು ವಾರ್ಡ್ಗೆ 4 ರಿಂದ 5 ಜನ ವ್ಯಾಪಾರಸ್ಥರನ್ನ ಗುರುತಿಸಿ ಅವರಿಗೆ ಮಾತ್ರ ಲೈಸೆನ್ಸ್ ಕೊಡಲಾಗಿದೆ. ಅವರ ಬಳಿಯೇ ತರಕಾರಿಗಳನ್ನ ಖರೀದಿ ಮಾಡುವಂತೆ ಸಾರ್ವಜನಿಕರಿಗೂ ಕೂಡ ಸೂಚನೆಯನ್ನು ನೀಡಲಾಗಿದೆ. ಹೀಗಾಗಿ ಸಾರ್ವಜನಿಕರಿಗೆ ಏನು ತರಕಾರಿ ತಲುಪಬೇಕು ಆ ಪ್ರಮಾಣದಲ್ಲಿ ತಲುಪಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ಹುಬ್ಬಳ್ಳಿ APMC ಮಾರುಕಟ್ಟೆಗೆ ರೈತರು ತಾವು ಬೆಳೆದಂತ ಬೆಳೆಯನ್ನ ಪೂರೈಕೆ ಮಾಡ್ತಾ ಇದ್ರು. ಆದ್ರೆ ರೈತರ ಬೆಳೆದಂತ ಬೆಳೆ ಹೊಲದಲ್ಲಿಯೇ ಕೊಳೆಯುವಂತ ಪರಿಸ್ಥಿತಿ ಒಂದೆಡೆ ಆಗಿದೆ. ಯಾಕಂದ್ರೆ ಹುಬ್ಬಳ್ಳಿ ಸುತ್ತಮುತ್ತಲಿನ ರೈತರು, ಉತ್ತರ ಕರ್ನಾಟಕ ಭಾಗದ ಹಲವೆಡೆ ಬೆಳೆದಂತಹ ತರಕಾರಿ ಬೆಳೆಯುವಂತಹ ರೈತರು ಗೋವಾ ಮತ್ತು ಮಹಾರಾಷ್ಟ್ರಕ್ಕೆ ದೊಡ್ಡ ಪ್ರಮಾಣದಲ್ಲಿ ತರಕಾರಿ ಬೆಳೆಗಳನ್ನ ಪೂರೈಕೆ ಮಾಡ್ತಾ ಇದ್ರು. ಆದ್ರೆ ಹೊರ ರಾಜ್ಯಗಳಿಗೆ ಈಗ ಸಾಗಾಟ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ತರಕಾರಿಗಳು ದನಕರುಗಳ ಪಾಲಾಗ್ತಾ ಇದೆ. ಇನ್ನೊಂದೆಡೆ ತಿಪ್ಪೆಯನ್ನ ಸೇರ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ದ್ರಾಕ್ಷಿ ಹಣ್ಣು ಮತ್ತು ಏನು ಹಣ್ಣು ಬೆಳೆಗಳಿದ್ದು ಈ ಸಂದರ್ಭದಲ್ಲಿ ಬರುವಂತಹ ಬೆಳೆ ಕಲ್ಲಂಗಡಿ ಹಣ್ಣಿತ್ತು, ಟೊಮೆಟೊ ಇದೆ, ಜೊತೆಗೆ ಮೆಣಸಿನಕಾಯಿ ಇದೆ. ಈ ಎಲ್ಲ ಬೆಳೆಗಳನ್ನ ಸಾರ್ವಜನಿಕರಿಗೂ ತಲುಪಿಸಲಿಕ್ಕೆ ರೈತರಿಗೆ ಆಗ್ತಾ ಇಲ್ಲ. ವ್ಯಾಪಾರಸ್ಥರು ಸಣ್ಣ ಪ್ರಮಾಣದಲ್ಲಿ ಏನು ಒಂದು ತರಕಾರಿಗಳನ್ನ ತೆಗೆದುಕೊಂಡು ಬಂದು ಮಾರುಕಟ್ಟೆಗಳಲ್ಲಿ ಈ ರೀತಿ ದುಗ್ಸುವ ಬಂಡೆಗಳಲ್ಲಿ, ಆಟೋಗಳಲ್ಲಿ, ಟಮ್ಟಮ್ಗಳಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಹೀಗಾಗಿ ಜನರಿಗೂ ಕೂಡ ಬೆಲೆ ಏರಿಕೆ ಬಿಸಿ ತಡ್ತಾ ಇದೆ. ವ್ಯಾಪಾರಸ್ಥರು ನಿಗದಿಪಡಿಸಿದಷ್ಟೇ ದರವನ್ನ ಕೊಟ್ಟು ತರಕಾರಿಯನ್ನು ತೆಗೆದುಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ಇಲ್ಲಿದೆ. ಇನ್ನೊಂದೆಡೆ ನಿರ್ಗತಿಕರು ಹಳೆ ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣ ಸೇರಿದಂತೆ ವಿವಿಧೆಡೆ ರಸ್ತೆ ಬದಿಯಲ್ಲಿ ಮಲಗ್ತಾ ಇದ್ರು. ಅಂತಹ 336 ಜನರನ್ನ ಗುರುತಿಸಿ ಅವರನ್ನ ಕೂಡ ಒಂದೆಡೆ ಅವರಿಗೆ ಹಾಸ್ಟೆಲ್ನಲ್ಲಿ ವ್ಯವಸ್ಥೆಯನ್ನ ಮಾಡಿ ಊಟ ಉಪಹಾರವನ್ನು ಕೊಡಲಾಗ್ತಾ ಇದೆ ಮತ್ತು ಅವರ ಆರೋಗ್ಯ ತಪಾಸಣೆ ಮಾಡಿ ಅವರಿಗೆ ಏಪ್ರಿಲ್ 14ರವರೆಗೂ ತಾತ್ಕಾಲಿಕ ಆಶ್ರಯವನ್ನ ಕೂಡ ಕಲ್ಪಿಸಲಾಗಿದೆ. ಶರ್ಮಿತಾ, ಥ್ಯಾಂಕ್ ಯು ಪರಶುರಾಮ್ ತಹಶೀಲ್ದಾರ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಒಂದು ಸಭೆ 10 ಸಾವು, 300 ಜನರಿಗೆ ಸೋಂಕು. ಎಲ್ಲಿ ಅಂತಂದ್ರೆ ದೆಹಲಿಯಲ್ಲಿ ನಡೆದಂತ ತಬ್ಲಿಗಿ ಜಮಾತ್ ಸಭೆ ಎಫೆಕ್ಟ್ ಇದು. ಆ ಎಫೆಕ್ಟ್ ನಮ್ಮ ರಾಜ್ಯಕ್ಕೂ ಕೂಡ ತಟ್ಟಿದೆ. ಸಭೆಯಲ್ಲಿ ದೇಶ ವಿದೇಶದ 100 ಜನ ಪಾಲ್ಗೊಂಡಿದ್ರು. ನೋಡಿ, ಸಭೆಗೆ ಇಂಡೋನೇಷ್ಯಾ, ಮಲೇಷ್ಯಾದಿಂದಲೂ ಕೂಡ ಜನ ಆಗಮಿಸಿದ್ರು. ಈ ಸಭೆಯಲ್ಲಿ ಪಾಲ್ಗೊಂಡಂತ ಬಹುತೇಕರಿಗೆ ಸೋಂಕು ಇದೀಗ ಅಂಟ್ಕೊಂಡಿರೋದು. ಇದೇ ಸಭೆಯಲ್ಲಿ ಶಿರಾದ ವೃದ್ಧ
ಭಾಗವಹಿಸಿದ್ರು. ಶಿರಾದ ವೃದ್ಧ ಸೇರಿದಂತೆ ಈವರೆಗೆ 10 ಮಂದಿ ಸಾವನ್ನಪ್ಪಿದ್ದಾರೆ. 10 ಮಂದಿನೂ ಕೂಡ ಇದೇ ಸಭೆಯಲ್ಲಿ ಭಾಗವಹಿಸಿದ್ರು ಅಂತ ಮಾಹಿತಿ ಸಿಕ್ಕಿರೋದು. ಮತ್ತೆ ಈಗ ಸಾವನ್ನಪ್ಪಿದಾರಲ್ಲ ಅವರೆಲ್ಲ 60 ವರ್ಷಕ್ಕಿಂತ ಮೇಲ್ಪಟ್ಟವರು. ಸಭೆಯಲ್ಲಿದ್ದಂತ 300ಕ್ಕೂ ಅಧಿಕ ಮಂದಿಗೆ ಸೋಂಕು ತಗುಲಿದೆ ಅಂತ ಗೊತ್ತಾಗಿದೆ. ಅದರಲ್ಲಿ ಉತ್ತರ ಪ್ರದೇಶ, ಕಾಶ್ಮೀರ, ಆಂಧ್ರಪ್ರದೇಶ, ಮಧ್ಯಪ್ರದೇಶ ಹೀಗೆ ದೇಶದ ವಿವಿಧೆಡೆ ಸೋಂಕಿತರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. 13ನೇ ತಾರೀಕು 13ರಿಂದ 15ನೇ ತಾರೀಕಿನ ತನಕ ದೆಹಲಿಯಲ್ಲಿ ಈ ಸಭೆ ನಡೆದಿತ್ತು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಧರಣೇಶ್. ಶಿರಾದ ವಿರುದ್ಧ ಪಾಸಿಟಿವ್ ಬಂದಾಗ ಸಾವನ್ನಪ್ಪಿದಾಗ ಒಂದು ಆತಂಕ ಇತ್ತು. ಯಾಕಂದ್ರೆ ಅವ್ರು ದೆಹಲಿಗೆ ಹೋಗಿದ್ರು ಬಂದಿದ್ರು ಬಿಟ್ರೆ ಎಲ್ಲಿಂದ ಈ ಸೋಂಕು ಅಂಟ್ಕೊಂಡ್ ಬಂತು ತಗಲಾಕೊಳ್ತು ಅಂತ. ಇದೀಗ ಅದಕ್ಕೆಲ್ಲ ಉತ್ತರ ಸಿಗ್ತಾ ಇದೆ. ಈ ಸಭೆಯಲ್ಲಿ ಸುಮಾರು ಎಷ್ಟು ಜನ ಪಾಲ್ಗೊಂಡಿದ್ರು, ಏನ್ ಕತೆ ಇದ್ರದ್ದು? ದೆಹಲಿಯ ತಬ್ಲಿಗಿ ಜಮಾತ್ ಅನ್ನುವಂತಹ ಒಂದು ಸಂಘಟನೆ ಪ್ರತಿ ವರ್ಷ ಅದು ಸಭೆ ಮಾಡುತ್ತೆ. ಅದೇ ರೀತಿ ಈ ವರ್ಷ ಮಾರ್ಚ್ 13ರಿಂದ 15ನೇ ತಾರೀಕುವರೆಗೆ 3 ದಿನಗಳ ಕಾಲ ಸಭೆಯನ್ನ ನಡೆಸಿತ್ತು. ಆ ಸಭೆಯಲ್ಲಿ ಪಾಲ್ಗೊಂಡಿದ್ದಂತವರಿಗೆ ಕರೋನಾ ಸೋಂಕು ಹರಡಿದೆ ಅಂತೇಳಿ ಈಗ ದೃಢಪಟ್ಟಿದೆ. ಯಾಕೆಂದ್ರೆ ಆ ಸಭೆಯಲ್ಲಿ ಪಾಲ್ಗೊಂಡಿದ್ದಂತ 10 ಮಂದಿ, ಒಬ್ಬರಲ್ಲ ಇಬ್ಬರಲ್ಲ 10 ಮಂದಿ ಸಾವನ್ನಪ್ಪಿದ್ದಾರೆ. ಸೊ ಆ ಸಾವನ್ನಪ್ಪಿರೋದಷ್ಟೇ ಅಲ್ಲದೆ 300ಕ್ಕೂ ಹೆಚ್ಚು ಜನರನ್ನ ಈಗಾಗಲೇ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅವ್ರನ್ನ ತಪಾಸಣೆಗೆ ಒಳಪಡಿಸಲಾಗಿದೆ. ಅವರಿಗೆ ಕರೋನಾ ಸೋಂಕು ಹರಡಿದೆಯಾ ಏನು ಅನ್ನುವಂಥದ್ದನ್ನ ಪರೀಕ್ಷೆಯನ್ನ ಮಾಡ್ಲಾಗ್ತಾ ಇದೆ. ಮತ್ತೆ ಇನ್ನೂ ಕೆಲವರು, ಅಂದ್ರೆ ಈ ಸಭೆ ನಡೆದಿದ್ದು ದೆಹಲಿಯ ನಿಜಾಮುದ್ದೀನ್ ಎನ್ನುವಂತ ಸ್ಥಳದಲ್ಲಿ 5ರಿಂದ 6 ಫ್ಲೋರ್ ನಲ್ಲಿ ಇದ್ದಂತಹ ಒಂದು ಕಟ್ಟಡದಲ್ಲಿ ಸಭೆಯನ್ನ ಮಾಡಲಾಗಿತ್ತು. ಆ ಸಭೆಯಲ್ಲಿ ಇನ್ನೂ ಕೆಲವು ಮಂದಿ ಇದ್ದಾರೆ, ಮತ್ತೆ ಕೆಲವು ಮಂದಿ ಅಲ್ಲಿ, ಯಾಕಂದ್ರೆ ಸಾವಿರಾರು ಜನ ಸಭೆಯಲ್ಲಿ ಪಾಲ್ಗೊಂಡಿದ್ರು. ಹಾಗಾಗಿ ಕೆಲವ್ರನ್ನ ಈಗ ನಾನು ಹೇಳಿದಂಗೆ 300ಕ್ಕೂ ಹೆಚ್ಚು ಜನರನ್ನು ಮಾತ್ರ ಕ್ವಾರಂಟೈನ್ ಹೋಮ್ ನಲ್ಲಿ ಅವ್ರಿಗೆ ತಪಾಸಣೆಯನ್ನ ಮಾಡ್ಲಾಗ್ತಾ ಇದೆ. ಕೆಲವರು ಮನೆಯಲ್ಲಿ ಕ್ವಾರಂಟೈನ್ ಹೋಮ್ ನಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಿದಾವೆ. ಹಾಗಾಗಿ ಇಡೀ ಈ ಘಟನೆಯಿಂದ ಸಾವಿರಾರು ಮಂದಿ ಅಲ್ಲಿ ಇದ್ದವರ ಪೈಕಿ ಎಲ್ರಿಗೂ ಕೂಡ ಕರೋನಾ ಸೋಂಕು ಹರಡಿರಬಹುದು ಎನ್ನುವಂತ ಶಂಕೆ ವ್ಯಕ್ತ ಆಗ್ತಾ ಇದೆ. ಈಗ ಎಲ್ಲರನ್ನೂ ಅನಿವಾರ್ಯವಾಗಿ ತಪಾಸಣೆಗೆ ಮಾಡಲೇಬೇಕಾಗಿದೆ. ಅವರನ್ನ ಮಾತ್ರ ಅಲ್ಲ, ಅವರ ಸಂಪರ್ಕದಲ್ಲಿದ್ದವರನ್ನು ಕೂಡ ತಪಾಸಣೆಯನ್ನ ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ 1000 ಜನ ಅಲ್ಲಿದ್ರು ಅಂದ್ರೆ ಅವರ ಕುಟುಂಬದವರು ಅಥವಾ ಅವ್ರ ಸಂಪರ್ಕ ಸಿಕ್ಕಿರೋರು ಕನಿಷ್ಠ 10ರಿಂದ 20 ಮಂದಿ ತಪಾಸಣೆ ಮಾಡ್ಬೇಕು ಅಂತಂದ್ರು ಅದು ಲಕ್ಷಾಂತರ ಮಂದಿ ಆಗುತ್ತೆ. ಲಕ್ಷಾಂತರ ಮಂದಿಯ ತಪಾಸಣೆಯನ್ನ ಮಾಡ್ಬೇಕಾಗತ್ತೆ. ಈಗ 10 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಿದಾವೆ. ಮತ್ತೆ ಈಗ 300 ಮಂದಿ ಹಾಸ್ಪಿಟಲೈಸ್ ಆಗಿದ್ದಾರೆ. ಅವರ ಪರಿಸ್ಥಿತಿ ಹೇಗಿದಾವೋ ಮತ್ತು ಈ 10 ಮಂದಿಯಲ್ಲೂ ಕೂಡ ವಯಸ್ಸಾದವರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾವನ್ನಪ್ಪಿದ್ದಾರೆ ಎಂದಿರೋದ್ರಿಂದ ಇದರಿಂದ ಪಾಲ್ಗೊಂಡಿದ್ದಂತಹ ವಯಸ್ಸಾದವರು ಇನ್ನೆಷ್ಟು ಮಂದಿ ಇದಾರೋ ಅನ್ನುವಂತ ಆತಂಕ ಕೂಡ ಈಗ ನಿರ್ಮಾಣ ಆಗಿದೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಧರಣೇಶ್ ತಮ್ಮ ಇನ್ಫಾರ್ಮೇಶನ್. ವೆಲ್ಕಮ್ ಬ್ಯಾಕ್. ಕಲಬುರಗಿಯಲ್ಲಿ ರೈತ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕಲ್ಲಂಗಡಿ ಮಾರಾಟ ಮಾಡೋಕ್ಕಾಗದೆ ನೊಂದು ರೈತ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕಲಬುರಗಿಯಲ್ಲಿ ರೈತ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕಲ್ಲಂಗಡಿ ಮಾರಾಟ ಮಾಡೋಕ್ಕಾಗದೆ ನೊಂದು ಆಳಂದ ತಾಲೂಕಿನ ಲಾಡ ಚಿಂಚೋಳಿ ಗ್ರಾಮದಲ್ಲಿ ಈ ಘಟನೆಯಾಗಿರೋದು. ರೈತ ಆತ್ಮಹತ್ಯೆಗೆ ಶರಣಾಗಿರೋದು 45 ವರ್ಷದ ಚಂದ್ರಕಾಂತ್ ಬಿರಾದರ್ ನೇಣಿಗೆ ಶರಣಾಗಿದ್ದಾರೆ. ಈ ರೈತ ನಿನ್ನೆ ರಾತ್ರಿ ಜಮೀನಿನಲ್ಲೇ ನೇಣಿಗೆ ಪಾಪ ಈ ರೈತ ಕೊರಳನ್ನ ಒಡ್ಡಿದ್ದಾರೆ. 3 ಎಕರೆ ಪ್ರದೇಶದಲ್ಲಿ ಕಲ್ಲಂಗಡಿ ಹಣ್ಣನ್ನ ಪಾಪ ಬೆಳೆದಿದ್ರಂತಿವರು. ಲಾಕ್ಡೌನ್ ಹಿನ್ನೆಲೆಯಲ್ಲಿ ಸಾಗಾಟ ಮಾಡೋಕ್ಕಾಗದೆ ಬೇಸರಗೊಂಡಿದ್ದಾರೆ. ಮನನೊಂದು ನೇಣಿಗೆ ಶರಣಾಗಿದ್ದಾರೆ ಈ ಕಲಬುರಗಿಯ ರೈತ 45 ವರ್ಷದ ಚಂದ್ರಕಾಂತ್ ಬಿರಾದರ್. ನಾವು ಆಗ್ಲೇ ನಿಮ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ ಸ್ವಲ್ಪ ಹೊತ್ತು ಮುಂಚೆ. ಸೊ ಇಂಥದ್ದೊಂದು ಪರಿಸ್ಥಿತಿ ಬರುತ್ತೆ, ತುರ್ತಾಗಿ ಸರ್ಕಾರ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು, ರೈತರಿಗೆ ಈಗ ಸಹಾಯ ಹಸ್ತ ಚಾಚಬೇಕು ಅಂತ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶಿವರಾಮ್ ಅಸುಂಡಿ. ಸುಮಾರು ಎಷ್ಟು ಎಕರೆ ಪ್ರದೇಶದಲ್ಲಿ ಕಲ್ಲಂಗಡಿ ಬೆಳೆದಿದ್ರು, ಏನ್ ಸಮಸ್ಯೆ ಆಗೈತಿ ಇವ್ರಿಗೆ? ಸಂಪರ್ಕ ಸರಿಯಾಗಿ ಸಾಧ್ಯವಾಗಲಿಲ್ಲ ಅನ್ಸುತ್ತೆ. ಮತ್ತೊಮ್ಮೆ ನಮ್ಮ ರಿಪೋರ್ಟರ್ ಅನ್ನ ಮಾತಾಡ್ಸೋಣ. ರೈತ ಮುಖಂಡರು ಕೂಡ ಆಗ್ಲೇ ನ್ಯೂಸ್ 18 ಜೊತೆ ಮಾತನಾಡುವಾಗ ಇಂಥ ಆಗ್ರಹವನ್ನ ಮಾಡ್ತಾ ಇದ್ರು. ರೈತರಿಗೆ ನೇರವಾಗಿ ಮಾರುಕಟ್ಟೆಗೆ ಹೋಗಿ ಅಲ್ಲಿ ಮಾರಾಟಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಇಲ್ಲಾಂದ್ರೆ ಈಗ ಸಮಸ್ಯೆ ಏನಾಗಿದೆ ಅಂದ್ರೆ ಈಗ ಬೇರೆ ರಾಜ್ಯಗಳಿಗೆ ಕೂಡ ಇವರು ರಫ್ತು ಮಾಡ್ತಾ ಇದ್ರು. ಈಗ ಅದೆಲ್ಲ ಲಾಕ್ಡೌನ್ ಆಗಿರೋದ್ರಿಂದ ಸಾಧ್ಯವಾಗ್ತಿಲ್ಲ, ಹಂಗಾಗಿ ರೈತರಿಗೆ ಸಮಸ್ಯೆ ಆಗ್ತಿದೆ ಅಂತ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಲೈನ್ ಅಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶಿವರಾಮ್ ಅಸುಂಡಿ. ನಾನು ಕೇಳ್ತಾ ಇದ್ದೆ, ಸುಮಾರು ಎಷ್ಟು ಎಕರೆ ಪ್ರದೇಶದಲ್ಲಿ ಕಲ್ಲಂಗಡಿ ಬೆಳೆದಿದ್ರಂತೆ, ಏನ್ ಸಮಸ್ಯೆ ಆಗಿತ್ತು? ಶರ್ಮಿತಾ, 3 ಎಕರೆ ಪ್ರದೇಶದಲ್ಲಿ ಕಲ್ಲಂಗಡಿ ಬೆಳೆಯಲಾಗಿತ್ತು. ಆದ್ರೆ ಅವರು ಬೆಳೆದಂತ ಬೆಳೆನ ಬೇರೆ ಮಾರುಕಟ್ಟೆಗೆ ಸಾಗಾಟ ಮಾಡಲಾರಂತ ಪರಿಸ್ಥಿತಿ ಇದ್ದಿಲ್ಲ. ಲಾಕ್ಡೌನ್ ಇರೋ ಹಿನ್ನೆಲೆಯಲ್ಲಿ ಎಲ್ಲಿಗೂ ಸಹ ವಾಹನ ಬಿಡೋಂಗಿದ್ದಿಲ್ಲ ಮತ್ತು
ಜನ ಸಹ ಅಲ್ಲಿ ಖರೀದಿ ಮಾಡ್ತಾ ಇಲ್ಲ. ಹೀಗಾಗಿ ಅನಿವಾರ್ಯವಾಗಿ ಹೊಲದಲ್ಲೇ ಬಿಡ್ಬೇಕಾಗಿತ್ತು. ಹೊಲದಲ್ಲಿನೇ ಹಣ್ಣು ಕೊಯ್ತಾ ಇದ್ದಿದ್ರಿಂದಾಗಿ ರೈತ ಮನನೊಂದಿದ್ದ ಮತ್ತು ಅಲ್ಲಿ ಹೊಲದಲ್ಲಿನೇ ಮರಕ್ಕೆ ನೇಣು ಬಿಗಿದ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಕೇವಲ ಇದೊಂದೇ ಅಲ್ಲ, ಕಲಬುರಗಿ ಜಿಲ್ಲೆಯಲ್ಲಿ 3,500 ಎಕರೆ ಪ್ರದೇಶದಲ್ಲಿ ಕಲ್ಲಂಗಡಿ ಬೆಳೆಯಲಾಗ್ತಾ ಇದೆ. ಎಲ್ಲರದ್ದು ಸಹ ಒಂದು ರೀತಿ ಗಂಭೀರ ಪರಿಸ್ಥಿತಿ ಇದೆ ಶರ್ಮಿತಾ. ಫೈನ್, ಥ್ಯಾಂಕ್ ಯು ಶಿವರಾಮ. ಸುನೀತಾ ಮೇಲೆ ಇನ್ಫಾರ್ಮೇಶನ್ಗೆ. ಮಹಾರಾಷ್ಟ್ರದಲ್ಲಿ ಯಾದಗಿರಿ ಕಾರ್ಮಿಕರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಅವರು ಪಾಪ ಸಿಕ್ಕಾಕೊಂಡ್ಬಿದ್ದಾರೆ. ರತ್ನಗಿರಿ ಜಿಲ್ಲೆಯಲ್ಲಿ ಅನ್ನ ನೀರು ಸಿಗದೆ ಪರದಾಟ ಪಡ್ತಾ ಇದ್ದಾರೆ. ಸಾಕಷ್ಟು ಕಡೆ ಕಾರ್ಮಿಕರದ್ದು ಇದೇ ಪರಿಸ್ಥಿತಿ. ಸುರಪುರ ಶಾಸಕ ರಾಜುಗೌಡ ಅವರಿಗೆ ಕೈ ಮುಗಿದು ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ. ನಮ್ಮನ್ನ ಸುರಪುರಕ್ಕೆ ಕರೆಸಿಕೊಳ್ಳಿ ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ. ಸುರಪುರ ತಾಲೂಕಿನ ಸಿದ್ದಾಪುರ ತೆಗ್ಗಿಹಳ್ಳಿ ಭಾಗದ ಕಾರ್ಮಿಕರಿಯವರು ಮಹಾರಾಷ್ಟ್ರಕ್ಕೆ ಅಂತ ಪಾಪ ಕೆಲಸಕ್ಕೆ ಹೋಗಿದ್ರು. ಬಟ್ ಇವಾಗ ಅಲ್ಲೂ ಇರಕ್ಕಾಗ್ತಿಲ್ಲ, ವಾಪಸ್ ಬರೋಕ್ಕೂ ಆಗ್ತಿಲ್ಲ. ಹುಡುಗರು ಉಪ್ಪಿಡಿ ನೋಡ್ಬೇಕಾದ್ರ ಬಾಳ ತ್ರಾಸ್ ಮಾಡ್ಲಕ್ಕತ್ತವ. ಇಲ್ಲಿ ನೋಡ್ರ ಕಂಡಾಪಟ್ಟಿ ಬಿಸಿಲದ, ಬಿಸಿಲಿಗೆ ನಮ್ಗೆ ರೂಮ್ ಇಲ್ಲ, ಏನಿಲ್ಲ, ನಮ್ಗೆ ಬಾಳ ತ್ರಾಸ ಅದ. ನಾವು ನಮ್ದು ಸಿದ್ದಾಪುರ ತಾಲೂಕ್ ಸುರಪುರ ಇಲ್ಲಿ ದುಡ್ಲಾಕ್ ಬಂದಿಗೆ ಬಾಳ ತ್ರಾಸನೇ ಬಿದ್ದೀವಿ. ನಮ್ಗೆ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡಿದ್ವಿ. ರಾಜಗೌಡ ಬಾಳ ಸಿದ್ದಾಪುರದವ್ರು ಎಲ್ಲರೂ ಏಕವ್ರಿ ಸರ್. ನಾವು ಏನೋ ನಮಸ್ಕಾರ ಮಾಡಿ ಬಂದು ಕರ್ಕೊಂಡು ಹೋಗ್ರಿ ಸರ್. ರಾಜಗೌಡ ನಿಮ್ಗೆ ದಯವಿಟ್ಟು ಕೈ ಮುಗಿತೀವಿ, ನಮ್ಮನ್ನ ಕರ್ಕೊಂಡು ಹೋಗೋ ವ್ಯವಸ್ಥೆ. ಸಮಾಜಮುಖಿ ಕಾರ್ಯಗಳಲ್ಲಿ ಸದಾ ಮುಂದಿರುತ್ತೆ ರಿಲಯನ್ಸ್ ಸಂಸ್ಥೆ. ರಿಲಯನ್ಸ್ ಫೌಂಡೇಶನ್ ವತಿಯಿಂದ ದೇಶದ ಹಲವು ಸಮಾಜ ಕಲ್ಯಾಣ ಕಾರ್ಯಗಳು ಆಗಿವೆ. ಇದೀಗ ದೇಶದ ಉದ್ದಕ್ಕೂ ಕೆಂಗಣ್ಣು ಕಾರಿರುವಂತಹ ಕೊರೋನಾ ಕಂಟ್ರೋಲ್ಗೆ 500 ಕೋಟಿ ರೂಪಾಯಿ ನೆರವನ್ನು ಕೊಟ್ಟಿದೆ. ಪಿಎಂ ಕೇರ್ಸ್ ಫಂಡ್ಗೆ 500 ಕೋಟಿ ಹಣ ನೀಡಿದೆ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್. ಗುಜರಾತ್, ಮಹಾರಾಷ್ಟ್ರ ಸಿಎಂ ಫಂಡ್ಗೆ ತಲಾ 5 ಕೋಟಿಯನ್ನು ಕೊಟ್ಟಿದೆ. ಏಪ್ರಿಲ್ 14ರವರೆಗೆ ವಿವಿಧ ರಾಜ್ಯಗಳ ಸುಮಾರು 50 ಲಕ್ಷ ಜನರಿಗೆ ಊಟವನ್ನು ಕೊಡ್ತಾ ಇದೆ. ಕೊರೋನಾ ವಾರಿಯರ್ಸ್ ಆಗಿರುವಂತಹ ವೈದ್ಯರು, ನರ್ಸ್ಗಳು, ಆಸ್ಪತ್ರೆ ಸಿಬ್ಬಂದಿಗೆ ಪ್ರತಿದಿನ 1 ಲಕ್ಷ ಮಾಸ್ಕ್ ವಿತರಣೆ ಮಾಡಲಾಗ್ತಾ ಇದೆ. ರಿಲಯನ್ಸ್ ಪೆಟ್ರೋಲ್ ಬಂಕ್ಗಳಲ್ಲಿ ತುರ್ತು ಸೇವೆಯ ವಾಹನಗಳಿಗೆ ಉಚಿತವಾಗಿ ಪೆಟ್ರೋಲ್, ಡೀಸೆಲ್ ಹಾಕಲಾಗ್ತಾ ಇದೆ. ನೌಕರ ಸ್ನೇಹಿ ಯೋಜನೆಗಳು ಜಾರಿಯಲ್ಲಿದ್ದು 40 ಕೋಟಿ ಜಿಯೋ ಗ್ರಾಹಕರಿಗೆ ಪ್ರತಿದಿನ ಜಾಗೃತಿ ಸಂದೇಶವನ್ನು ರವಾನಿಸಲಾಗ್ತಾ ಇದೆ. ದೇಶದ ಎಲ್ಲ ಆರ್ಐಎಲ್ ನೌಕರರಿಗೂ ಮನೆಯಿಂದಲೇ ಕೆಲಸ ಮಾಡುವಂತ ವ್ಯವಸ್ಥೆ ಮಾಡಿದ್ದು ಕಾಳಜಿಯನ್ನು ತೋರಿದೆ. ಈಗಾಗಲೇ 100 ಹಾಸಿಗೆಯ ಕೋವಿಡ್-19 ಆಸ್ಪತ್ರೆಯನ್ನು ಸರ್ಕಾರಕ್ಕೆ ಹಸ್ತಾಂತರ ಮಾಡಿದೆ. ಫಾರ್ಚೂನ್ ವಿಶ್ವದ ಅತಿದೊಡ್ಡ 500 ಕಂಪನಿಗಳ ಪೈಕಿ ರಿಲಯನ್ಸ್ ಕೂಡ ಒಂದು. ಗಳಿಕೆ ಮತ್ತು ಲಾಭದ 500 ಉದ್ದಿಮೆಗಳ ಪೈಕಿ ರಿಲಯನ್ಸ್ಗೆ 106ನೇ ಸ್ಥಾನ. ಈ ಹಿಂದೆ 2019ರಲ್ಲೂ ರಿಲಯನ್ಸ್ 71ನೇ ಸ್ಥಾನವನ್ನು ಗಳಿಸಿತ್ತು. ಲಿಂಕ್ಡ್ ಇನ್ ಬೆಸ್ಟ್ ಕಂಪನೀಸ್ ಫಾರ್ ವರ್ಕ್ ಫಾರ್ ಇಂಡಿಯಾದಲ್ಲಿ 10ನೇ ರ್ಯಾಂಕ್ ಗಳಿಸಿದೆ ರಿಲಯನ್ಸ್. ಕೊರೋನಾ ವಾರಿಯರ್ ಆಗಿ ಸರ್ಕಾರ ಯಾವ ರೀತಿಯಾಗಿ ಶ್ರಮವನ್ನು ಹಾಕ್ತಾ ಇದೆ, ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಕೊರೋನಾ ವಿಚಾರವಾಗಿ ನಿಮಗೆ ಏನೇ ಡೌಟ್ಸ್ ಇದ್ರೂ ಕೂಡ ಲಾಕ್ಡೌನ್ ವಿಚಾರವಾಗಿ ಸರ್ಕಾರದ ಕ್ರಮ ಯಾವ ರೀತಿಯಾಗಿದೆ ಆ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ದು ಕ್ಲಾರಿಫೈ ಮಾಡೋದಕ್ಕೆ ಬೆಳಗ್ಗೆ ಸರಿಯಾಗಿ 11 ಗಂಟೆಗೆ ನಮ್ಮ ಸ್ಟುಡಿಯೋದಲ್ಲಿ ನ್ಯೂಸ್ 18ನಲ್ಲಿ ಡಿಸಿಎಂ ಡಾಕ್ಟರ್ ಅಶ್ವಥ್ ನಾರಾಯಣ್ ನಮ್ಮನ್ನ ಜಾಯ್ನ್ ಆಗಿರ್ತಾರೆ. ನಿಮಗೆ ನಾವು ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ನೇರವಾಗಿ ನೀವು ಕರೆಯನ್ನ ಮಾಡಬಹುದು, ಡಿಸಿಎಂ ಹತ್ರ ಮಾತಾಡಬಹುದು. ಇದು ಸದ್ಯದ ನ್ಯೂಸ್ ಅಪ್ಡೇಟ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.